ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಎಡಬಿಡದೆ ಪ್ರಾರ್ಥಿಸಿರಿ. ಅದಕ್ಕೆ ಆಧಾರ ವಾಕ್ಯ 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಚನ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಕ್ರೈಸ್ತ ಜೀವನದ ಒಂದು ಉಸಿರಿನಂತೆ. ಈ ಉಸಿರು ನಿಲ್ಲಿಸಿದರೆ ಜೀವ ನಿಲ್ಲುತ್ತದೆ. ಹಾಗೆ ಪ್ರಾರ್ಥನೆ ನಿಲ್ಲಿಸಿದರೆ ಆತ್ಮೀಯ ಬಲ ಕಡಿಮೆಯಾಗುತ್ತದೆ. ಆದ್ದರಿಂದ ದೇವರ ವಚನ ಹೇಳುತ್ತದೆ, ಎಡಬಿಡದೆ ಪ್ರಾರ್ಥಿಸಿರಿ. ಅಂದರೆ ನಿರಂತರ ನಾವು ದೇವರ ಸಂಪರ್ಕದಲ್ಲಿರಬೇಕ್ರಿ. ಪ್ರಾರ್ಥನೆ ಕೇವಲ ಬೇಡಿಕೆ ಅಲ್ಲ, ಅದು ದೇವರೊಡನೆ ಒಂದು ಮಾತುಕತೆ, ದೇವರೊಡನೆ ಒಂದು ಸಂಪರ್ಕ. ನೀವು ಕೆಲಸದಲ್ಲಿದ್ದರೂ ಪ್ರಯಾಣದಲ್ಲಿದ್ದರೂ ಹೃದಯದಲ್ಲಿ ದೇವರನ್ನು ನೆನಪಿಸುವ ಪ್ರಾರ್ಥನೆ ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ಮಾಡುತ್ತಿರ್ರಿ. ಕೀರ್ತನೆಗಳು 145:18ನೇ ವಚನ ಹೇಳ್ತದೆ, ಯಥಾರ್ಥವಾಗಿ ಯಾರು ಕರ್ತನನ್ನು ಹುಡುಕುತ್ತಾರೋ ಅವರ ಹತ್ತಿರದಲ್ಲಿ ದೇವರಿದ್ದಾರಂತೆ. ನಿಮ್ಮ ಎಡಬಿಡದ ಪ್ರಾರ್ಥನೆ ನಿಮ್ಮ ನಂಬಿಕೆಯನ್ನು ಬಲಪಡಿಸ್ತದೆ, ಧೈರ್ಯ ಕೊಡುತ್ತದೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸುಸ್ವಾಮಿಯವರು ಹೇಳಿದರು, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಕೆಲವೊಮ್ಮೆ ನಾವು ಪ್ರೇಯರ್ ಮಾಡಿದಾಗ ತಕ್ಷಣ ಕಾರ್ಯ ನಡೆಯುವುದಿಲ್ಲ. ನೀವೇನು ಮಾಡಬಾರ್ದ್ರಿ, ನೀವು ಅದನ್ನೇ ನೆನೆಸ್ಕೊಂಡು ಪ್ರಾರ್ಥನೆ ಬಿಟ್ಟು ಬಿಡಬಾರ್ದು. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಪರಿಸ್ಥಿತಿ ತಕ್ಷಣ ಬದಲಾಗದೇ ಇದ್ದರೂ ನಿನ್ನ ಪ್ರಾರ್ಥನೆಯನ್ನು ನೀನು ಬಿಡಬಾರದು. ನೀನು ಎಡಬಿಡದೆ ಪ್ರಾರ್ಥಿಸುವಾಗ ನಿನ್ನ ದೃಷ್ಟಿ ದೇವರ ಕಡೆಗೆ ತಿರುಗ್ತದೆ, ಮನಸ್ಸಿಗೆ ಶಾಂತಿ ಬರ್ತದೆ, ಆತ್ಮದಲ್ಲಿ ಒಂದು ವಿಜಯ ಉಂಟಾಗ್ತದೆ. ನೋಡ್ರಿ, ಆದಿ ಸಭೆ ಬೆಳೆದಂತೆಲ್ಲ ಪ್ರಾರ್ಥನೆಗೆ ತಡೆಯಾಗಿ ಹಲವು ಕಾರ್ಯಗಳು ಬಂದವು, ಸಮಸ್ಯೆಗಳು ಬಂದವು. ಗ್ರೀಕ್ ಭಾಷೆಯವರು, ಇಬ್ರಿಯ ಭಾಷೆಯವರು ದಿನ ದಿನ ಉಪಚಾರ ಮಾಡುವ ವಿಷಯಗಳಲ್ಲಿ ನಮ್ಮನ್ನು ಚೆನ್ನಾಗಿ ಪರಾಂಬರಿಸುತ್ತಿಲ್ಲ ಎಂಬುದಾಗಿ ಗುನುಗುಟ್ಟಿದರು. ಹಾಗೆ ಗುನುಗುಡುತ್ತಿರುವಾಗ ಶಿಷ್ಯರು ಹೇಳ್ತಾರೆ, ನಾವು ನಿಮ್ಮನ್ನು ಉಪಚಾರ ಮಾಡೋದು ನೋಡ್ಕೊಳ್ಳೋದು ಇದರಲ್ಲೇ ಇರೋದಿಲ್ಲ, ನಮಗೆ ಒಂದು ಮುಖ್ಯವಾದ ಕೆಲಸ ಇದೆ. ಏನು? ನಮ್ಮ ಪ್ರಾರ್ಥನೆಗೆ ತಡೆಯಾಗಬಾರ್ದು. ನಾವು ದೇವರ ಉಪದೇಶವನ್ನು ಮತ್ತು ಪ್ರಾರ್ಥನೆಯನ್ನು ಬಿಡುವುದು ಒಳ್ಳೆಯದಲ್ಲ, ಅದನ್ನೇ ನಾವು ಮೇನಾಗಿ ಮಾಡಬೇಕಾದದ್ದೆಂಬುದಾಗಿ ನಂತರ ಆ ಕೆಲಸಕ್ಕಾಗಿ ಬೇರೆಯವರನ್ನು ನೇಮಿಸಿದರು. ನೋಡ್ರಿ, ನೀವು ಬಾಕಿ ಯಾವ ಕೆಲಸವನ್ನು ಮಾಡಿದರೂ ತಡೆಗಳು ಬರೋದಿಲ್ಲ. ನೀವು ಪ್ರೇಯರ್ಗಂತ ಕೂತ್ಕೊಂಡು ನೋಡ್ರಿ, ಆವಾಗಲೇ ಬೇಡವಾದ ಆಲೋಚನೆಗಳು, ಆವಾಗಲೇ ಯಾರು ಫೋನ್ ಮಾಡದೇ ಇರುವವನು ಅವತ್ತೇ ಫೋನ್ ಮಾಡಿರ್ತಾರೆ. ಈಗ ಪ್ರೇಯರ್ ಮಾಡೋಣ ಅಂತ ಹಿಂಗೆ ಹೋಗುವಾಗಲೇ ಆವಾಗಲೇ ಯಾರೋ ಬಾಗಿಲು ಬಡಿತಾ ಇರ್ತಾರೆ. ಎಷ್ಟೋ ತಡೆಗಳು ಬರ್ತಾರೆ. ನೀವೇನು ಮಾಡಬೇಕು? ಆ ತಡೆಗಳನ್ನು ಒಡೆದು ಎಡಬಿಡದೆ ದೈವ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಎಡಬಿಡದೆ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಒಂದು ಅದ್ಭುತವಾದ ಒಂದು ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ರೈತನಿಗೆ ಒಂದು ದೊಡ್ಡ ತೋಟ ಇತ್ತು. ಅದರ ಸುತ್ತಲೂ ಗೋಡೆಯನ್ನು ಕಟ್ಟಿಸಿದ್ದ. ಒಂದು ದಿನ ಆ ಗೋಡೆ ಸ್ವಲ್ಪ ಚಿಕ್ಕ ಬಿರುಕು ಬಿಟ್ಟು ಒಂದು ಗ್ಯಾಪ್ ಉಂಟಾಯಿತು. ರೈತ ಅಲಕ್ಷ್ಯ ಮಾಡಿದನು, ಇದು ಚಿಕ್ಕ ಬಿರುಕು ತಾನೆ, ಏನು ತೊಂದರೆ ಇಲ್ಲ ಎಂಬುದಾಗಿ ಹಾಗೇ ಬಿಟ್ಟ. ಆ ಚಿಕ್ಕ ಬಿರುಕಿನಿಂದ ಅನೇಕ ಹುಳಗಳು, ಸರ್ಪಗಳು, ಚೇಳುಗಳು ಒಳಗಡೆ ಬರಲಿಕ್ಕೆ ಆರಂಭವಾಯಿತು. ಜಾಸ್ತಿ ಆಯಿತು. ತೋಟ ಸಂಪೂರ್ಣವಾಗಿ ಹಾನಿಯಾಯಿತು. ನೋಡ್ರಿ, ಆ ಬಿರುಕು ಎಲ್ಲಿ ಸರಿ ಮಾಡಬೇಕಾಗಿತ್ತೋ ಅಲ್ಲಿ ಸರಿ ಮಾಡಿದರೆ ಅವನಿಗೆ ನಷ್ಟ ಉಂಟಾಗ್ತಾ ಇರಲಿಲ್ಲ. ಚಿಕ್ಕ ಬಿರುಕು ತಾನೆಂಬುದಾಗಿ ಬಿಟ್ಟಿದ್ದಕ್ಕೆ ದೊಡ್ಡ ನಷ್ಟವನ್ನೇ ಉಂಟು ಮಾಡಿತು. ನಾವು ಸಹ ಈ ಗುಳ್ಳೆ ನರಿಯಾದ ಸೈತಾನನು ನೀವು ಪ್ರೇಯರ್ ಮಾಡದ ಹಾಗೆ ಎಲ್ಲೋ ಒಂದು ಬಿರುಕನ್ನು ನಿಮ್ಮ ಜೀವಿತದಲ್ಲಿ ತಂದುಬಿಟ್ಟಿರ್ತಾನೆ. ನೀವೇನು ಮಾಡಬೇಕಂದ್ರೆ ಆ ಬಿರುಕನ್ನು ಮುಚ್ಚಬೇಕು, ತಿರುಗಿ ಪ್ರಾರ್ಥನೆಗೆ ಬರಬೇಕು, ಎಡಬಿಡದೇ ಪ್ರಾರ್ಥಿಸಬೇಕು.
ಪ್ರಾರ್ಥನೆಯನ್ನ ದಿಕ್ಕು ತಪ್ಪಿಸುವಂತೆ ಸೈತಾನನ ಅನೇಕ ಪ್ರಯತ್ನಗಳನ್ನು ತರುವಾಗ ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಒಂದು ಸಮಯವನ್ನು ಬೇರ್ಪಡಿಸಿ ಎಡಬಿಡದೆ ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಅಪೊಸ್ತಲ ಪೌಲನು ಕೊಲೊಸ್ಸೆ ಸಭೆಯವರಿಗೆ ಬರೆಯುವಾಗ ಅವನು ಹೀಗೆ ಹೇಳುತ್ತಾನೆ, ನಾನು ನಿಮಗಾಗಿ ಎಡಬಿಡದೆ ಪ್ರಾರ್ಥಿಸ್ತಾ ಇದ್ದೇನೆ. ಸುಮ್ಮನೆ ಒಂದು ಸಾರಿ ಅಲ್ಲ, ಪ್ರತಿದಿನ. ತಿಮೋತಿಯನಿಗೆ ಬರೆಯುವಾಗ, ತಿಮೋತಿಯನೇ, ನಾನು ಹಗಲಿರುಳು ಎಡಬಿಡದೆ ನನ್ನ ಪ್ರಾರ್ಥನೆಯಲ್ಲಿ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ಎಡಬಿಡದೆ ಪ್ರಾರ್ಥನೆ ಮಾಡೋಣ. ಸಂಗತಿಗಳು ಅದು ಬದಲಾಗಿದೆಯೋ ಇಲ್ಲವೋ, ಕಾರ್ಯಗಳು ನಡೆದಿದೆಯೋ ಇಲ್ಲವೋ, ನಾವೇನು ಬಿಡಬಾರ್ದಂತ ಹೇಳಿದ್ರೆ ಎಡಬಿಡದೆ ಪ್ರಾರ್ಥನೆ ಮಾಡುವುದನ್ನು ಬಿಡಬಾರದು. ಏನೇ ನಡೆಯಲಿ, ಏನೇ ಆಗಲಿ, ನಾನು ನಿರಂತರ ಪ್ರಾರ್ಥಿಸ್ತೇನೆ. ನನ್ನ ಮಕ್ಕಳಿಗಾಗಿ, ನನ್ನ ಗಂಡನಿಗಾಗಿ, ನನ್ನ ಬಿಸ್ನೆಸ್ಗಾಗಿ, ನನ್ನ ಜೀವಿತದಲ್ಲಿ ದೇವರು ಇಟ್ಟಿರುವ ಕಾರ್ಯಗಳನ್ನು ಹೊಂದಿಕೊಳ್ಳುವುದಕ್ಕೆ ನಾನು ಎಡಬಿಡದೆ ಪ್ರಾರ್ಥಿಸ್ತೇನೆ ಎಂಬುದಾಗಿ ಮುನ್ನುಗ್ಗರೆ ನಿಶ್ಚಯವಾಗಿ ಸಂಗತಿಗಳು ಬದಲಾಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಇವತ್ತು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದೀರಾ. ಎಡಬಿಡದೆ ಪ್ರಾರ್ಥಿಸ್ರಿ ಎಂಬುದಾಗಿ ಅನೇಕ ಸಾರಿ ಪ್ರಾರ್ಥಿಸ್ತೇವಪ್ಪ, ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ನಮ್ಮನ್ನು ಕ್ಷಮಿಸ್ರಿ, ನಮಗೆ ಕೃಪೆ ಕೊಡ್ರಿ. ಎಡಬಿಡದೆ ದಿನನಿತ್ಯವೂ ಕಾರ್ಯಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಿ ಜಯವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ, ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ದೇವರೊಂದು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಅದ್ಭುತಗಳನ್ನು ಹೊಂದಿಕೊಂಡ ಮೇಲೆ ನಿಮ್ಮ ಸಾಕ್ಷಿಗಳನ್ನು ನಮಗೆ ತಿಳಿಸ್ರಿ. ನಿಮ್ಮೊಂದಿಗೆ ಸೇರಿ ನಾವು ಸಹ ದೇವರ ನಾಮವನ್ನು ಮಹಿಮೆಪಡಿಸುತ್ತೇವೆ. ಈ ನಂಬಿಕೆಯಿಂದ ನಡೆಯುವಂಥ ಈ ಸೇವೆಗೆ ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತಲಿಕ್ಕೆ ಬಯಸುವುದಾದರೆ ಧಾರಾಳವಾಗಿ ದೇವರ ರಾಜ್ಯಕ್ಕಾಗಿ ಬಿತ್ತಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.